ಬ್ರೇಕ್ ನಂತರ ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಸಮಾಜ ಕಲ್ಯಾಣ ಸಚಿವ ಆಂಜನೇಯ ಅವರು ಇವತ್ತು ಕೊಪ್ಪಳದಲ್ಲಿ ನೀಡಿರುವಂತಹ ಒಂದು ಹೇಳಿಕೆ, ಜನ ಶೋಕಿ ಮಾಡೋದಕ್ಕೆ ಗುಳೆ ಹೋಗ್ತಾರೆ, ಸಚಿವರಿಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ, ಶೋಕಿ ಅಂದರೆ ಏನು, ಗುಳೆ ಅಂದರೆ ಏನು ಅನ್ನುವಂಥದ್ದು. ಕೋಡಿಹಳ್ಳಿ ಚಂದ್ರಶೇಖರ್, ನನಗೆ ನೆನಪಿರೋ ಪ್ರಕಾರ BJP ಮುಖಂಡರು ಕೂಡ ಹಿಂದೆ ಇಂಥದ್ದೇ ಅಧ್ವಾನದ ಹೇಳಿಕೆಗಳನ್ನು ಕೊಟ್ಟಿದ್ದರು. ಇವರಿಗೆ ಉತ್ತರ ಕರ್ನಾಟಕ ಅಂದ್ರೇನು, ಅಲ್ಲಿನ ಜನಜೀವನ ಹೇಗಿದೆ, ಜನರ ಕಷ್ಟಗಳೇನಿದೆ, ಮಳೆಗಾಲ ಮುಗಿದು ಒಂದು ಬೆಳೆ ತೆಗೆದ ಮೇಲೆ ಅವ್ರು ಹೆಂಗೆ ಬದುಕ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಕೂಡ ಕಲ್ಪನೆ ಇಲ್ಲ ಅಂತ. ನೋಡಿ, ಉತ್ತರ ಕರ್ನಾಟಕದ ಒಬ್ಬ ಮಂತ್ರಿ, ಮಾಜಿ ಮಂತ್ರಿ ಅದೇ ಕೊಪ್ಪಳದಲ್ಲೇ ಇಂಥದ್ದೇ ಪದವನ್ನು ಬಳಕೆ ಮಾಡೋದನ್ನು ನಾವು ಮರ್ತಿಲ್ಲ. ಈ ಸಂದರ್ಭದಲ್ಲಿ ಆಂಜನೇಯ ಅಂತ ಹೇಳಿ ಸರ್ಕಾರ ಇದ್ದಾಗ BJP ಸರ್ಕಾರದಲ್ಲಿ ಎಸ್ ಇಡೀ ಸಮಾಜದ ಬಗ್ಗೆ ಹೆಚ್ಚು ಕಳಕಳಿಯನ್ನು ಇಟ್ಟು ಕೆಲಸ ಮಾಡಬೇಕಾದಂಥ ಆಂಜನೇಯ ಈ ಪದವನ್ನು ಬಳಕೆ ಮಾಡಿರೋದು ದುರಾದೃಷ್ಟಕರ. ಹಾಗಾಗಿ ಈಗ ಆಂಜನೇಯ ಅವರು ಜನರಲ್ ಕಂಪಾರ್ಟ್ಮೆಂಟು ಟ್ರೈನ್ನಲ್ಲಿ ಹತ್ತಿ ಭಾಳ ವರ್ಷ ಆಗಿದೆ ಅಂತೇಳಿ ಕಾಣ್ತದೆ. ಬೆಂಗಳೂರಿಗೆ ಬರುವಾಗ, ಹೈದರಾಬಾದಿಗೆ ಹೋಗುವಾಗ ಟ್ರೈನ್ ಜನರಲ್ ಕಂಪಾರ್ಟ್ಮೆಂಟ್ನಲ್ಲಿ ಆ ಮೂಟೆಗಳು, ಆ ಎಳೆ ಕೂಸುಗಳು, ಆ ಹೆಂಡತಿ ಅಥವಾ ತಾಯಿ ಅವ್ರನ್ನೆಲ್ಲ ಕರ್ಕೊಂಡು ಟಾಯ್ಲೆಟ್ ಹತ್ರ ಕುತ್ಕೊಂಡು ಒಳಗಡೆ ಗಂಟು ಬಿಚ್ಕೊಂಡು ತಿಂತಾರಲ್ಲ, ಅದನ್ನ ನೋಡದೆ ತುಂಬಾ ಅದಕ್ಕೆ ಅವ್ರಿಗೆ ಶೋಕಿ ಅನ್ನಿಸ್ತದೆ. ಇದನ್ನ ನೋಡಿ ಭಾಳ ವರ್ಷಗಳಾಗಿದೆ ಅಂತೇಳಿ ಕಾಣ್ತದೆ ನಮ್ಮ ಗೆಳೆಯ ಆಂಜನೇಯ ಅವ್ರಿಗೆ. ಹಾಗಾಗಿ ಅವರು ಎಲ್ಲ ಮರ್ತಿರ್ಬೋದು ಅನಿಸುತ್ತೆ, ಅದಕ್ಕೆ ಜ್ಞಾಪಕ ಮಾಡ್ತಾ ಇದ್ದೀನಿ. ಈಗಾಗಲೇ ಯಾವ ರೀತಿ ಪರಿಸ್ಥಿತಿಯನ್ನು ಅವ್ರು ಎದುರಿಸ್ತಾರೆ, ಹೊಸ ಪ್ರದೇಶಗಳಿಗೆ ಹೋದರೆ ಅದು ಅವ್ರಿಗೆ ಗೊತ್ತಿರೋದಿಲ್ಲ. ನಾನು ನಮ್ಮ ದೃಶ್ಯಗಳಲ್ಲಿ ತೋರಿಸ್ತಾ ಇರುವಂಥದ್ದು ಗೋವಾದಲ್ಲಿ ಲಿಟ್ರಲಿ ಸರ್, ಬೈನಾ ಬೀಚ್ನಲ್ಲಿ ಗುಳೆ ಬಂದ ಕನ್ನಡಿಗರ ಮನೆಗಳನ್ನು ಒಡೆದಾಕಿ, JCBಯಿಂದ ಒಡೆದಾಕಿ ನಡು ರಸ್ತೆಯಲ್ಲಿ ಬಿಟ್ಟಿದ್ದಾರೆ ಅವ್ರನ್ನ. ಕನ್ನಡ ಪರ ಹೋರಾಟಗಾರರ ಮನೆಗಳಲ್ಲಿ ಆಶ್ರಯ ತಗೊಂಡಿದ್ದಾರೆ ಇವತ್ತು ಗುಳೆ ಹೋದಂಥವ್ರು. ಇದಕ್ಕೆ ಮೋಜು ಮಸ್ತಿ ಶೋಕಿ ಅನ್ನೋದಾದರೆ ಸಚಿವರು ಶಾಸಕರು ಯುರೋಪ್ ಟೂರ್ಗೆ ಹೋದ್ರಲ್ಲ, ಅದಕ್ಕೇನಬೇಕು? ಖಂಡಿತ, ಯಾಕಂದರೆ ಇದು ಕಾಮನ್ ಸೆನ್ಸ್. ಯಾವ ಪದವನ್ನು ಬಳಕೆ ಮಾಡಬೇಕು, ಬಳಕೆ ಮಾಡಬಾರ್ದು, ಮತ್ತು ಅಧಿಕಾರದಲ್ಲಿ ಇರುವಾಗ ಎಚ್ಚರಿಕೆಯ ನಡವಳಿಕೆಗಳನ್ನು ತೋರಿಸ್ಬೇಕು. ಈ ಥರದ ಉಡಾಪೆ ಮಾತುಗಳನ್ನು ಬಳಕೆ ಮಾಡಿದರೆ ಏನಾಗುತ್ತೆ ಅನ್ನೋದನ್ನ ಈಗ ಸರ್ಕಾರದ ಮುಂದೆ ಬರ್ತಕ್ಕಂಥ ಪ್ರಶ್ನೆ ಆಗುತ್ತೆ. ಆ ಕಾರಣಕ್ಕೆ ಮಾನ್ಯ ಆಂಜನೇಯ ಅವರು ನಮಗೆ ಗೆಳೆಯರಿದ್ದರೂ ಕೂಡ ಇಂಥ ಪದ ಬಳಕೆಯಿಂದ ಅವರಿಗೆ ಒಳ್ಳೆ ಗೌರವ ಬರೋದಿಲ್ಲ. ಆ ಕಾರಣಕ್ಕೆ ಪುರುಷೋತ್ತಮ ಗೌಡ್ರೆ ಸಚಿವರು ಇವತ್ತು ತಮ್ಮ ಊರಿನಲ್ಲಿದ್ದಾರೆ, ಬಳ್ಳಾರಿಯಲ್ಲಿದ್ದಾರೆ. ಎಸ್, ಬಳ್ಳಾರಿ ಸಂಪರ್ಕ ಕಡಿತಗೊಂಡಿದೆ. ಶಿವರಾಮೇಗೌಡ್ರೆ, ತಮ್ಮ ಆತ್ಮೀಯ ಸ್ನೇಹಿತರು, ಒಂದು ಮಾತು ಹೇಳಿ ಅವ್ರಿಗೆ. ಇಲ್ಲ, ನಾನು ಸಮಾಜ ಕಲ್ಯಾಣ ಖಾತೆ ಅನ್ನುವಂಥದ್ದು ತುಂಬ ಇರುವ ಅಷ್ಟು ಖಾತೆಗಳಲ್ಲಿ ತುಂಬ ಜವಾಬ್ದಾರಿಯುತವಾದ ಖಾತೆ ಮತ್ತು ಸೆನ್ಸಿಟಿವಿಟಿಯನ್ನು ಬಯಸುವ ಖಾತೆ. ಅದು ಬಡತನದ ರೇಖೆಗಿನ್ನ ಕಡಿಮೆ ಇರ್ತಕ್ಕಂಥ ಎಲ್ಲ ಈ ರಾಜ್ಯದ ಜನತೆಗೆ ಜನಕಲ್ಯಾಣ ಮಾಡ್ತಕ್ಕಂಥ ಇಲಾಖೆ. ನೀವು ಹೇಳ್ದಂಗೆ ಈಗ ಗೋವಾ ಬೀನಾ ಬೀಚ್ನಲ್ಲಿ ಇರ್ತಕ್ಕಂಥ ಜನಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಇರ್ಬೋದು. ಈವನ್ ಈಗ ಆಂಜನೇಯ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಹೇಳಿದರೆ, ಏನೋ ನಾವು ಸರ್ಕಾರದಿಂದ ಕೊಡ್ತಕ್ಕಂಥ ಇಷ್ಟೆಲ್ಲ ಸವಲತ್ತುಗಳು ಕೊಟ್ಟರು ಸಹಿತ ಹಿಂಗೆ ಹೋಗ್ತಾರಲ್ಲ ಜನ ಅಂತಕ್ಕಂಥ ದೃಷ್ಟಿಯಿಂದ ಹೇಳಿದ್ರು. ಅದಕ್ಕೆ ಒಬ್ಬ ಸಚಿವರಾಗಿ ಪರಿಹಾರ ಹುಡುಕಬೇಕಾಗಿತ್ತು. ಆ್ಯಸ್ ಎ ನನ್ನ ಫ್ರೆಂಡಾಗಿ ಹೇಳ್ತೀನಿ, ಪರಿಹಾರ ಹುಡುಕೋದು ಬಿಟ್ಬಿಟ್ಟು ಭಾಳ ಬೇಜವಾಬ್ದಾರಿಯಾಗಿ ಎಲ್ಲೋ ನಿಂತ್ಕೊಂಡು ಇವ್ರು ಗುಳೆ ಹೋಗ್ತಾ ಇದ್ದಾರೆ, ಇವರು ಶೋಕಿಗೆ ಹೋಗ್ತಾರೆ ಅಂತಕ್ಕಂಥ ಪದ ಬಳಸಿರ್ತಕ್ಕಂಥದ್ದು ನಿಜವೇ ಆದರೆ ಇದು ಅಕ್ಷಮ್ಯ ಅಪರಾಧ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಪುರುಷೋತ್ತಮ ಗೌಡ್ರೆ, ಕ್ಷಮೆ ಕೇಳಬೇಕಾದ ಮಾತಿಗೆ ಸ್ಪಷ್ಟೀಕರಣ ಕೊಡ್ತಾ ಕೂತ್ಕೊಂಡಿದ್ದಾರೆ ಸಚಿವರು. ಸರ, ಸ್ಪಷ್ಟೀಕರಣ ಕೊಡೋದಕ್ಕಿಂತಲೂ ನಾವು ಶಾಸಕರು ಮಂತ್ರಿಗಳೆಲ್ಲ ಶೋಕಿಗಾಗಿ ವಿದೇಶಗಳಿಗೆ ಹೋಗ್ತೀವಿ ಹೊರತಾಗಿ ಇಲ್ಲೇ ಜನಗಳಲ್ಲ ಅಂತಕ್ಕಂಥ ಮಾತಿನ ಒಂದಿಗೆ ತಪ್ಪನ್ನು ಒಪ್ಕೊಳ್ಬೇಕಾಗ್ತದೆ ಅವರು. ಎಸ್, ಆ ತಪ್ಪನ್ನು ಒಪ್ಕೊಳ್ತಾರ? ಕಾರಣಕ್ಕೂ ಸರ್ ನನ್ನ ಬಾಯಿಂದ ಒಂದು ತಪ್ಪು ಶಬ್ದ ಬಂತು, ಅಪಶಬ್ದ ಬಂತು ಅನ್ನೋದನ್ನ ಹೇಳ್ತಾರ? ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಕಷ್ಟ ಅಲ್ಲ ಸರ್, ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಕಷ್ಟ ಸುಖಗಳನ್ನು ಅವರಿಗೆ ಗಮನ ಹರಿಸಿಕೊಂಡಿಲ್ಲ. ಏನಂತ ತಿಳ್ಕೊಂಡಿದ್ದಾರೆ ಅವರು? ನಮ್ಮ ಭಾಗದಲ್ಲಿ ಏನಿದೆ, ಮಳೆ ಆಶ್ರಯಿತ ಜಮೀನುಗಳಿದ್ದಾವೆ, ಜಮೀನು ಇಲ್ದಕ್ಕಂತಕ್ಕಂಥ ರೈತರಿದ್ದಾರೆ, ಕಾಲುವೆ ಆಶ್ರಯ ಇರ್ತಕ್ಕಂಥ ರೈತರಿದ್ದಾರೆ. ಆ ರೈತರ ಕಷ್ಟದ ಪರಿಸ್ಥಿತಿಗಳು ಏನಿದಾವೆ, ಇವತ್ತಿನ ದಿನ ಇಲ್ಲಿ ಏನೇನು ಕಷ್ಟ ಪರಿಸ್ಥಿತಿಗಳ ಬಗ್ಗೆ ಸರ್ಕಾರ ಗಮನ ಕೊಡ್ತಕ್ಕಂಥದ್ದು ಅತ್ಯಂತ ಕಡಿಮೆ ಇದೆ. ನಮ್ಮ ಉತ್ತರ ಕರ್ನಾಟಕನ ಒಂದು ಕೀಳುಮಟ್ಟದಾಗ ತೆಗೆದಿಟ್ಟಿದ್ದೀರಿ ನೀವು ನಿಮ್ಮದೇ ಆಗಿರ್ತಕ್ಕಂಥ ಒಂದು ಸರ್ಕಾರನ ಒಂದು ರಚನೆ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಇವತ್ತು ಇಲ್ಲೇ ಜನಗಳ ಪರಿಸ್ಥಿತಿ ಗುಳೆ ಹೋಗದೆ ಏನು ಮಾಡಬೇಕು? ನಮಗೆ ಕಷ್ಟ, ನಮ್ಮ ಇಲ್ಲಿ ವಿದ್ಯಾರ್ಥಿ ಜೀವನ, ಇವತ್ತು ಉತ್ತರ ಕರ್ನಾಟಕದಲ್ಲಿ ವಿದ್ಯಾವಂತರಾಗಿರ್ತಕ್ಕಂಥವ್ರಿಗೆ ಕೂಡ ನೀವು ಯಾವುದೇ ಉತ್ತಮವಾಗಿರ್ತಕ್ಕಂಥ ಒಂದು ಕೆಲಸಗಳನ್ನು ಕೊಡ್ತಾ ಇಲ್ಲ ಪಟ್ಟಣಗಳಲ್ಲಿ.
ನಮ್ಮ ರೈತರು ಏನು ಮಾಡಬೇಕು? ರೈತಾಪಿ ಮಕ್ಕಳಾಗಿರ್ಬೋದು, ರೈತಾಪಿ ವಿದ್ಯಾರ್ಥಿಗಳಾಗಿರ್ಬೋದು, ರೈತರಾಗಿರ್ಬೋದು, ನಮ್ಗೆ ಯಾರು ನಮ್ಮ ಕೈ ತುಂಬ ಕೆಲಸ ಇಲ್ಲ, ನಾವೇನು ಗುಳೆ ಹೋಗದೆ ಏನು ಮಾಡೋಣ? ಇದನ್ನು ಶೋಕಿಗೆ ಗುಳೆ ಹೋಗ್ತೀವಿ ಅಂತಕ್ಕಂಥ ಮಾತು ನಿಮ್ಮ ನಾಚಿಕೆಡು. ನಿಮ್ಗೆ ಅದೇನು ಮಾತಾಡಕ್ಕೆ ಬರಲ್ಲ. ನಿಮ್ಗೆ ಏನಾದ್ರು ಉತ್ತರ ಕರ್ನಾಟಕದ ಬಗ್ಗೆ ನೀವೇನಂತ ತಿಳ್ಕೊಂಡಿದ್ದೀರಿ? ಉತ್ತರ ಕರ್ನಾಟಕದಿಂದನೇ ಇವತ್ತಿನ ದಿನ ಜನ ಬದುಕ್ತಾ ಇದ್ದೀರಿ. ನೀವು ನಾವು ಬೆಳೆಸ್ಕೊಡ್ತಿರ್ತಕ್ಕಂಥ ಅನ್ನದಿಂದನೇ ಇವತ್ತು ಸಂಪೂರ್ಣವಾಗಿ ಭಾರತ ದೇಶಾದ್ಯಂತ ದಿನ ಇವತ್ತಿನ ದಿನ ನಾವು ಯಾವ ರೀತಿಯಾಗಿ ಕಷ್ಟಪಡ್ತಕ್ಕಂಥ ಮಾತನ್ನು ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಧನ್ಯವಾದ ಪುರುಷೋತ್ತಮ ಗೌಡ್ರೆ, ಸುವರ್ಣ ನ್ಯೂಸ್ ಜೊತೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ. ಕುಡಿಯಳಿ ಚಂದ್ರಶೇಖರ್ ಅವರು, ತಮಗೂ ಕೂಡ ಧನ್ಯವಾದ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ನಮ್ಮ ಮುಂದಿನ ಚರ್ಚೆಗೆ ಶಿವರಾಮೇಗೌಡರು ಇರ್ತಾರೆ. ಕಾಂಗ್ರೆಸ್ನ ಆತ್ಮಾವಲೋಕನ ರಾಹುಲ್ ಗಾಂಧಿ ಅವರಿಗೆ ಟಚ್ ಆಗದಂಗೆ ಮಾಡಬೇಕು ಅನ್ನುವಂಥ ವಿಷಯದಲ್ಲಿ ಒಟ್ಟಾರೆಯಾಗಿ ಗುಳೆಗೆ ಸಂಬಂಧಪಟ್ಟಂತೆ ಸಚಿವರು ನೀಡಿದಂಥ ಹೇಳಿಕೆಗೆ ನಾವು ಹೇಳೋದಿಷ್ಟೇ, ಮುಂದಿನ ಸಲ ಮಾತನಾಡುವಾಗ ನಿಮ್ಮ ಶಬ್ದಗಳನ್ನು ಎಚ್ಚರಿಕೆಯಿಂದ ಆರಿಸಿಕೊಂಡು ಮಾತನಾಡಿ. ಒಂದು ವೇಳೆ ಕರ್ನಾಟಕದಲ್ಲಿ ಗುಳೆ ಏನು, ಯಾಕೆ ಗುಳೆ ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ ಅನ್ನೋದಾದರೆ ನಿಮ್ಮ ಅಧಿಕಾರಿಗಳನ್ನು ಕರೆಸಿ, NGOಗಳನ್ನು ಕರೆಸಿ ಮಾಹಿತಿಯನ್ನು ಪಡೆದುಕೊಳ್ಳಿ. ಅದನ್ನು ತಡೆಯೋದಕ್ಕಾದರೆ, ನಿಮ್ಮ ಕೈಯಲ್ಲಾದರೆ ತಡೆಯೋದಕ್ಕೆ ಪ್ರಯತ್ನ ಪಡಿ. ಇಲ್ಲದೆ ಇದ್ದರೆ ಇಂಥ ಅಧ್ವಾನದ ಹೇಳಿಕೆಗಳನ್ನು ಕೊಡೋದು ನಿಲ್ಲಿಸಿ. ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ಹರಿಯಾಣ ಮಹಾರಾಷ್ಟ್ರ ಚುನಾವಣೆಗಳ ನಂತರ ಆತ್ಮಾವಲೋಕನಕ್ಕೆ ಬಿದ್ದಿರುವಂಥ ಕಾಂಗ್ರೆಸ್ ಮುಖಂಡರು ಆಡಿದ ಮಾತುಗಳು ಮತ್ತು ತಮ್ಮ ಮಾತುಗಳಲ್ಲಿ ಯಾವ ರೀತಿಯಾಗಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರನ್ನು ಸಮರ್ಥಿಸಿಕೊಳ್ತಾ ಇದ್ದಾರೆ, ಆ ವಿಷಯ ಮಾತಾಡ್ತೀವಿ.